ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಇಂದು ನಾವು ಹಿರಿಯೂರು ತಾಲೂಕಿನ ಐತಿಹಾಸಿಕ ಹಾಗೂ ಭಕ್ತರ ನಂಬಿಕೆಯ ಕೇಂದ್ರವಾಗಿರುವ ಕಣಿವೆ ಮಾರಮ್ಮ ದೇವಸ್ಥಾನ ಕುರಿತು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡುತ್ತಿದ್ದೇವೆ. ಹಿರಿಯೂರಿನ ಪ್ರಸಿದ್ಧ ವಾಣಿವಿಲಾಸ ಸಾಗರ ಅಣೆಕಟ್ಟುಗೆ ಮಾರಿಕಣಿವೆ ಡ್ಯಾಂ ಎಂಬ ಹೆಸರು ಬಂದಿರುವುದು ಇಲ್ಲಿನ ಕಣಿವೆ ಮಾರಮ್ಮ ದೇವಿಯ ಮಹಿಮೆ ಮತ್ತು ಜನರ ಭಕ್ತಿ ಭಾವಕ್ಕೆ ಸಂಬಂಧಿಸಿದೆ. ಇತಿಹಾಸದ ಪ್ರಕಾರ ಈ ದೇವಾಲಯವನ್ನ ವಿಜಯನಗರ ಅರಸರು 14ರಿಂದ 15ನೇ ಶತಮಾನದಲ್ಲಿ ಸ್ಥಾಪಿಸಿದ್ದಾರೆ ಎನ್ನಲಾಗುತ್ತದೆ. ನಂತರ ಮೈಸೂರು ಅರಸರ ಕಾಲದಲ್ಲಿ ವಾಣಿವಿಲಾಸ ಸಾಗರ ಅಣೆಕಟ್ಟು ನಿರ್ಮಾಣವಾದ ಬಳಿಕ ದೇವಾಲಯವನ್ನ ಪುನರ್ ಸ್ಥಾಪನೆ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ. ಎರಡು ಗುಡ್ಡಗಳ ನಡುವಿನ ಕಣಿವೆಯ ಪ್ರದೇಶದಲ್ಲಿ ಈ ದೇವಾಲಯ ಇರುವುದರಿಂದ ಕಣಿವೆ ಮಾರಮ್ಮ ಎಂಬ ಹೆಸರು ಬಂದಿದೆ. ಜಲಾಶಯದ ಮಧ್ಯಭಾಗದ ಸಮೀಪದಲ್ಲೇ ದೇವಾಲಯ ಕಾಣಸಿಗುವುದು ಇದರ ಮತ್ತೊಂದು ವಿಶೇಷತೆ. ಇಲ್ಲಿನ ಭಕ್ತರ ನಂಬಿಕೆ ಪ್ರಕಾರ ತಾಯಿ ಮಾರಿಕಾಂಬೆ ಅಣೆಕಟ್ಟಿಗೆ ಯಾವುದೇ ರೀತಿಯ ಅಪಾಯ ಬಾರದಂತೆ ಕಾಪಾಡುತ್ತಾಳೆ. ವಿಶೇಷವೆಂದರೆ ದೇವಿಯ ಮೂರ್ತಿ ಬೆನ್ನು ಮಾಡಿ ಕುಳಿತಿರುವ ರೀತಿಯಲ್ಲಿ ಇದೆ. ಸಾಮಾನ್ಯವಾಗಿ ದೇವರ ಮುಖ ಮುಂಭಾಗದಲ್ಲಿರುತ್ತದೆ, ಆದರೆ ಇಲ್ಲಿನ ದೇವಿಯ ಬೆನ್ನಿನ ಭಾಗಕ್ಕೆ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಗುತ್ತದೆ. ತಾಯಿಯ ಕಾಲಿನ ಹೆಬ್ಬೆರಳುಗಳು ಅಣೆಕಟ್ಟುಗಳನ್ನ ಒತ್ತಿ ಹಿಡಿದಂತಿರುವುದರಿಂದ ತಾಯಿ ತನ್ನ ಬೆರಳಿನಿಂದಲೇ ಡ್ಯಾಂ ಕಟ್ಟುತ್ತಿದ್ದಾಳೆ ಎಂಬ ನಂಬಿಕೆ ಭಕ್ತರ ಮನದಲ್ಲಿ ಗಾಢವಾಗಿ ಬೆಳೆದಿತ್ತಂತೆ. ಪ್ರತಿದಿನ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆಯುತ್ತಾರೆ. ವಿಶೇಷವಾಗಿ ಮಂಗಳವಾರ ಹಾಗೂ ಶುಕ್ರವಾರ ದೇವಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ. ನೂರಾರು ವರ್ಷಗಳ ಕಾಲ ಇತಿಹಾಸ ಹೊಂದಿರುವ ಕಣಿವೆ ಮಾರಮ್ಮ ದೇವಸ್ಥಾನ ಇಂದು ಭಕ್ತರ ನಂಬಿಕೆಯ ಸಂಕೇತವಾಗಿ ಉಳಿದಿದೆ. ಯಾವುದೇ ಶುಭ ಕಾರ್ಯ ಆರಂಭಿಸುವ ಮೊದಲು ತಾಯಿಯನ್ನ ನೆನೆಸಿಕೊಂಡರೆ ಆಕೆ ಕಾಪಾಡುತ್ತಾಳೆ ಎಂಬ ನಂಬಿಕೆ ಜನರಲ್ಲಿ ಇಂದಿಗೂ ಜೀವಂತವಾಗಿದೆ. ಇದು ಜನಧ್ವನಿ ನ್ಯೂಸ್ ವಿಶೇಷ ವರದಿ. ಸಂಖ್ಯೆ ಬರ್ತಾರೆ. ಆಮೇಲೆ ಮಕ್ಕಳಾಗದಿದ್ದವರಿಗೆ ಮಕ್ಕಳ ಬಗ್ಗೆ ಕೊಡುತ್ತೆ ಮತ್ತು ಕಣ್ಕಳ ಬಗ್ಗೆ ಕೊಡುತ್ತೆ. ಇವ್ರ ವಿಶೇಷತೆ ಏನಂದರೆ ಆರಕೆ ಮಾಡ್ಕೊಳ್ಳೋದ್ರಿಂದ ನೆರವೇರುತ್ತಂತ ಆದರೆ ಅದು ಆರಕೆ ತೀರಿಸ್ತಾರೆ. ಮತ್ತು ಕುರಿ ಕಡಿಯೋದು ಮತ್ತು ಮಂಗಳಾರತಿ ಮಾಡಿಸೋದು ದೇವರಿಗೆ ದೊಡ್ಡ ಸೇವೆನೇ ಇದಕ್ಕೆ ಭಾರಿ ಇಷ್ಟ ಅಂತಂದರೆ ಕುರಿ ಕಡಿದು ದೊಡ್ಡ ಹಾಕೋದು ಇದಕ್ಕೆ ತುಂಬ ಇಷ್ಟ. ಮತ್ತು ಏನಾದರೂ ಆಗಬೇಕು ಅಂತ ಅಂದ್ಕೊಂಡ್ರೆ ಅದು ಅದೇ ಆಗುತ್ತೆ. ಇಲ್ಲಿಗೆ ಕೆಲವರಿಗೆ ಯಾರೋ ಏನೇನು ನೆರವೇರಿದೆ ದೇವರುಗಳು ಬಂತು. ಮಕ್ಕಳು ಆಗಿದ್ರೆ ಮಕ್ಕಳಾಗಿದ್ದಾವೆ, ಕನಕ ಬಗ್ಗೆ ಆಗಿದ್ರೆ ಕನಕ ಕೂಡ ಇದ್ದಾವೆ. ಮತ್ತು ಇನ್ನೇನು ಮಕ್ಕಳಾದ್ಮೇಲೆ ಅವ್ರು ಬಂದು ಅವ್ರ ಮಕ್ಕಳು ತಲೆಗೆ ತುದ್ದು ಕೊಟ್ಟು ತಾಯಿಗೆ ಅರ್ಕೆ ಒಪ್ಪಿಸಿ ಹೋಗ್ತಾರೆ ಅಷ್ಟೇ. ಇಲ್ಲಿ ಶುಕ್ರವಾರ, ಮಂಗಳವಾರ, ಭಾನುವಾರ, ಶುಕ್ರವಾರ, ಮಂಗಳವಾರ ಮತ್ತು ಅಮಾವಾಸ್ಯೆ ಹೆಚ್ಚಿನ ಸಂಖ್ಯೆಗೆ ಬರ್ತಾರೆ ಭಕ್ತರು.